ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ಸೊ ಇವತ್ತು RR ನಗರಲ್ಲಿ ಕವನ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಇವತ್ತು ನಮಗೋಸ್ಕರ ಅವರು ಯಾವ ಥರ ವೆರೈಟೀಸ್ನ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಹಾಯ್ ಕವನ. ಹಲೋ. ಸೊ ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಮಾಡೆಲಿಂಗ್ ಮಾಡ್ತಿದ್ದೀನಿ ಆ್ಯಂಡ್ ಐ ವರ್ಕಿಂಗ್ ಫಾರ್ ಕ್ಲೋತಿಂಗ್ ಬ್ರ್ಯಾಂಡ್ಸ್. ಓ ವೆರಿ ನೈಸ್. ಇವತ್ತು ನಮ್ಮ BR ಕಿಚನ್ಗೋಸ್ಕರ ಏನು ಸ್ಪೆಷಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಇವತ್ತು ಕ್ಯಾಪ್ಸಿಕಮ್ ಚಾಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಇದೆ? ರೆಡಿ ಇದೆ. ಸೊ ಇವ್ರು ನಮಗೋಸ್ಕರ ಇವತ್ತು ಕ್ಯಾಪ್ಸಿಕಮ್ ಚಾಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಇನ್ನು ತಡ ಮಾಡೋದು ಬೇಡಲ್ಲ, ಬನ್ನಿ ಹೋಗೋಣ. ಸೊ ಇವತ್ತು ಕವನ ಅವರು ನಮಗೋಸ್ಕರ ಕ್ಯಾಪ್ಸಿಕಮ್ ಚಾಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಬನ್ನಿ, ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಅವ್ರ ಹತ್ರನೇ ಕೇಳೋಣ. ಮ್ಯಾಮ್, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಉಪ್ಪು, ಜೀರಿಗೆ, ಖಾರದ ಪುಡಿ, ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಆನಿಯನ್, ಅಕ್ಕಿ ಹಿಟ್ಟು ಮತ್ತು ಗರಂ ಮಸಾಲ, ಕಡಲೆ ಹಿಟ್ಟು ಮತ್ತು ಇದನ್ನ ಸೋಡಾನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಲ್ಸ್ಕೊಳ್ಬೇಕಷ್ಟೇ. ಓಕೆ, ಇದು ಎಲ್ಲ ರೆಡಿ ಇದೆ ಹಾಗಾದ್ರೆ. ಎಸ್. ಸೊ ಸ್ಟಾರ್ಟ್ ಮಾಡೋಣಲ್ಲ? ಎಸ್. ಓಕೆ, ಮೊದಲಿಗೆ ಏನು ಮಾಡ್ಕೋಬೇಕು ಮ್ಯಾಮ್? ಮೊದಲು ಇದನ್ನು ಕಲಸಿಟ್ಕೊಳ್ಳೋಣ, ಆಮೇಲೆ ಬಜ್ಜಿ ಸ್ಟಾರ್ಟ್ ಮಾಡಿಕೊಂಡು ಲಾಸ್ಟ್ ಸ್ಟಫಿಂಗ್ ಮಾಡಬೇಕಾಗುತ್ತೆ. ಸೊ ಅದು ಮುಂಚೆನೂ ಬೇಕಂದ್ರೆ ನಾವು ಕಲಸಿಟ್ಕೊಂಡಿರ್ಬೋದಾ? ಹಾಂ, ಮುಂಚೆನೂ ಕಲಸಿಟ್ಟು ಅಂದರೆ ಮ್ಯಾರಿನೇಟ್ ಜಾಸ್ತಿ ಚೆನ್ನಾಗಾದರೆ ಚೆನ್ನಾಗಿ ಬರುತ್ತೆ. ಓಕೆ, ಗರಿಗರಿಯಾಗಿ. ಸೊ ಇದಕ್ಕೆ ಜಸ್ಟ್ ಕಡಲೆ ಹಿಟ್ಟು ಮತ್ತು ಸೋಡಾ ಮಿಕ್ಸ್ ಮಾಡಿ. ಹಾಂ, ಇನ್ನೂ ಸ್ವಲ್ಪ ಐಟಮ್ಸ್ ಹಾಕಬೇಕು. ಇದಕ್ಕೆ ನಾನು ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿ ಬರೋದಕ್ಕೆ ಎಷ್ಟು ಸ್ಪೂನ್ ಹಾಕೊಂತೀರಾ ಅದಕ್ಕೆ? 3 ಸ್ಪೂನ್ ಸಾಕು. ಓಕೆ, ಅಂದರೆ ಜಸ್ಟ್ ಅದು ಕ್ರಿಸ್ಪಿ ಬರೋಕ್ಕೋಸ್ಕರ ಕ್ರಿಸ್ಪಿ ಬರೋದಕ್ಕೆ. ಹಾಂ. ಸೊ ಜೊತೆಗೆ ಸಾಲ್ಟಾ? ಸಾಲ್ಟ್. ದೆನ್ ಸ್ವಲ್ಪ ಜೀರಿಗೆ. ಓಕೆ, ಜೀರಿಗೆ ಲೈಕ್ 1 ಸ್ಪೂನ್ ಸಾಕು. ಹೌದೌದು, 1 ಸ್ಪೂನ್ ಸಾಕು. ದೆನ್ 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್. 1 ಸ್ಪೂನ್ ಚಿಲ್ಲಿ ಪೌಡರ್. ಓಕೆ. ಸೊ ಅದು ಯೂಶಲಿ ನಮಗೆ ಖಾರ ಎಷ್ಟು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದಲ್ಲ? ಹಾಂ, ಇವಾಗ ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತೆ ನಾವು ಅದಕ್ಕೆ ಸ್ಟಫಿಂಗ್ ಮಾಡ್ತೀವಲ್ಲ, ಅವಾಗ ಹೆಂಗಿದ್ರು ಆ್ಯಡ್ ಮಾಡ್ತೀವಲ್ಲ, ಸ್ಪೈಸಿ ಬಂದೇ ಬರುತ್ತೆ. ಓಕೆ. ಸೊ ನೀವು ಮಾಡೆಲಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿರಿ, ಅದ್ರ ಜೊತೆ ಬೇರೆ ಏನೇನೆಲ್ಲ ವರ್ಕ್ ಮಾಡ್ತಿರ್ತೀರಾ? ಮಾಡೆಲಿಂಗ್ ಜೊತೆ ಯಾವುದಾದ್ರೂ ಪ್ರಮೋಷನ್ಸ್ ಇದ್ರೆ, ಈಗ ಕ್ಲೋತಿಂಗ್ ಬ್ರ್ಯಾಂಡ್ಸು ಇಲ್ಲ ಸಲೂನ್ಸ್, ಆಲ್ಮೋಸ್ಟ್ ಎಲ್ಲ ಪ್ರಮೋಷನ್ಸ್ ಏನೇನಾದರೂ ಆ ಥರ. ಅದೇ ಬರೀ ಕ್ಲೋತಿಂಗ್. ಈಗ ನಂಗೆ ಮಾಡೆಲಿಂಗ್ಗೆ ರಿಲೇಟೆಡ್ ಆದರೆ ಮಾತ್ರ ಮಾಡ್ತೀನಿ. ಬೇರೆ ಆ್ಯಕ್ಟಿಂಗ್ ಅದೆಲ್ಲ ಅಷ್ಟು ಇಷ್ಟನೂ ಇಲ್ಲ, ನಂಗೆ ಆ್ಯಕ್ಟಿಂಗ್ ಬರೋದು ಇಲ್ಲ. ಅದಕ್ಕೆ ಸ್ವಲ್ಪ ಬೇಕಾದ್ರೆ ಕ್ಯಾಮ್ರಾ ಮುಂದೆ ಪೋಸಸ್, ಫೋಟೋಸ್ ಆ ಥರ ಏನು ಬೇಕಾದರೂ ಮಾಡ್ತೀನಿ. ಬಟ್ ಇದೆಲ್ಲ ಸ್ವಲ್ಪ ಸೊ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ ಇದು ನೀವು? 6 ಇಯರ್ಸಿಂದ. ಓ ವೆರಿ ನೈಸ್. ಹಾಂ, ಅಂದರೆ ಒಳ್ಳೆ ಮಾಡೆಲಿಂಗಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ಸುತ್ತೆ. ನೀವು ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಇದು ಮಾಡೆಲಿಂಗ್ ಮಾಡಬೇಕಂತ? ಇಲ್ಲ, ಸುಮ್ಮನೆ ಯಾವುದೋ ರ್ಯಾಂಡಮ್ ಶೋಗೆ ಹೋಗಿದ್ದು. ಓಕೆ. ಅದು ನಂಗೆ ಗೊತ್ತೇ ಇರಲಿಲ್ಲ, ಫ್ರೆಶರ್ ಆಗಿ ಜಾಯ್ನ್ ಆಗಿದ್ದಷ್ಟೇ. ಆ ಶೋನೇ ನಾನು ಗೆದ್ದಿದ್ದೆ, ಮಿಸ್ ಮಂಡ್ಯ ವಿನ್ ಆಗಿದ್ದೆ. ಆವಾಗ ಇಂಟ್ರೆಸ್ಟ್ ಜಾಸ್ತಿ. ಯಾವ ಇಯರಲ್ಲಿ? 2019. 2019. ವೆರಿ ನೈಸ್. ಸೊ ಅವಾಗಿಂದ ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು ಸ್ಟಾರ್ಟ್ ಮಾಡೋದಕ್ಕೆ. ಸೊ ಸೀರಿಯಲ್ ಒಂದು ಮಾಡಲೇ ಇಲ್ವಾ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ? ಇಲ್ಲ, ನಮ್ಮ ಅಮ್ಮಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅವ್ರ ಖುಷಿಗೋಸ್ಕರ ಒಂದು 2-3 ಆಡಿಷನ್ಸ್ ಹೋಗಿದ್ದೆ. ಸೆಲೆಕ್ಟ್ ಆದ್ಮೇಲೆ ನಮ್ಮ ಅಮ್ಮಂಗೆ ಕೂಡ ಹೇಳಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ಹೋಗ್ದಲ್ಲೇ ಹಂಗೆ ಸ್ಟಾಪ್ ಮಾಡಿದೆ. ಬಟ್ ಮೂವೀಸ್ ಅಂತ ಬಂದರೆ, ಶಾರ್ಟ್ ಮೂವೀಸ್ ನನ್ನ ಫ್ರೆಂಡ್ಸ್ ಯಾರ್ಯಾರು ಮಾಡಿದಾರಲ್ಲ ಅವರೆಲ್ಲ ಫೋರ್ಸ್ ಮಾಡಿದ್ದಕ್ಕೆ ಒಂದು 2-3 ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಅವ್ರ ಜೊತೆ. ಅಂದರೆ ಅದೇ ರೋಲ್ಗೆ ನೀನು ಬೇಕಿತ್ತು ಅಂತ ಹೇಳಿ, ಮ್ಯಾಚ್ ಆಗುತ್ತೆ ನಿನಗೆ ಮ್ಯಾಚ್ ಆಗುತ್ತೆ ಇದು, ಪ್ಲೀಸ್ ಮಾಡು ಅಂದಾಗ ಮಾಡಿದ್ದೀನಿ. ಅದು ಬಿಟ್ಟು ಒಂದು ಬಿಗ್ ಮೂವಿ ಮಾಡಿದ್ದೀನಿ. ಅದು ಎಟ್ಟು ರಿಲೀಸ್, ಇನ್ನು 2-3 ಮಂತ್ಸಲ್ಲಿ ರಿಲೀಸ್ ಆಗುತ್ತೆ. ಅದು ಹೀರೋ ಬಂದು ಫ್ರೆಂಡ್ ಅಂತ. ಐ ಸೆಡ್ ಓಕೆ. ಸೊ ಎಲ್ಲ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅದರಲ್ಲಿ ತಗೊಂಡಿದ್ದೀರಾ? ಓಕೆ. ಸೊ ಫ್ರೆಂಡ್ಸ್ ಹೆಲ್ಪ್ ಮಾಡೋಣ. ನಿಮಗೆ ಮಾಡೆಲಿಂಗ್ ಅಂದ್ರೆ ಮಾತ್ರ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡಬೇಕಲ್ಲ, ಅದಕ್ಕೆ ಸಪೋರ್ಟ್ ಮಾಡಿ. ಇದು ಗಂಟು ಆಗ್ದಿಲ್ದಂಗೆ ನೀಟಾಗಿ ನಾವು ಕಲಿಸ್ಕೊಬೇಕಾಗುತ್ತೆ. ಯಾಕಂದರೆ ಜೀರಿಗೆ ಮತ್ತು ಖಾರದ ಪುಡಿ, ಅಕ್ಕಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಗಂಟಾಗುತ್ತೆ. ಅದು ಫುಲ್ ಸಾಫ್ಟ್ ಆಗಬೇಕು. ಸೊ ನೀವು ಹೇಳ್ದಂಗೆ ಬಿಫೋರ್ ಮ್ಯಾರಿನೇಟ್ ಆಗಿದ್ರೆ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ತಿದ್ದೀವಿ. ಹೌದು, ಬಟ್ ಜಾಸ್ತಿ ಹೊತ್ತೂ ಇಡಬಾರ್ದು. ಮೋರ್ ದೆನ್ 5-10 ಮಿನಿಟ್ಸ್ ಇಟ್ರೂ ಚೆನ್ನಾಗಿ ಬರೋಲ್ಲ. ಸೊ ನಿಮ್ಮದು ಸ್ಟಡೀಸ್ ಎಲ್ಲ ಎಲ್ಲಿವರೆಗೂ ಕಂಪ್ಲೀಟ್ ಆಯಿತು? ನಾನು BCA ಕಂಪ್ಲೀಟ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಬಟ್ ನಂಗೆ ಅದು ಇಲ್ಲಿ ಮಾಡೆಲಿಂಗ್ ಮಾಡಿ ಆ ಕೆಲಸ ನನಗೆ ಸೂಟ್ ಆಗಿಲ್ಲ. ಸೊ ವರ್ಕಿಂಗ್ ಹೋಗಿದ್ರಿ ನೀವು? ಆಲ್ಮೋಸ್ಟ್ ಹೋಗಿದ್ದೆ. ಇಲ್ಲಿ ಮಾಡೆಲಿಂಗಲ್ಲಿ ನಾವು ಹೇಳ್ದಂಗೆ ಕೇಳ್ತಾರೆ, ಅಂದರೆ ನಮ್ಗೊಂದಲ್ಲಿ ಮರ್ಯಾದೆ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ, ಬೇರೆ ಥರನೇ ಟ್ರೀಟ್ ಮಾಡ್ತಾರೆ ನಾವು ಶೂಟ್ಗೆಲ್ಲ ಹೋದರೆ. ಅದೇ ಕೆಲ್ಸಕ್ಕೆ ಹೋದರೆ ಅವ್ರು ಹೇಳಿದೆಲ್ಲ ಬಯಸ್ಕೋಬೇಕು, ಅದೆಲ್ಲ ಇರುತ್ತಲ್ಲ, ಅದು ಸೂಟ್ ಆಗಲಿಲ್ಲ ನನಗೆ. ಓಕೆ. ಸೊ ಇಂಡಿಪೆಂಡೆಂಟ್ ಆಗಿರಬೇಕು, ಅದು ಕಾನ್ಫಿಡೆಂಟ್ ಆಗಿ ಮಾಡೋಕ್ಕೂ ಆರಾಮಾಗಿ ಅನ್ಸುತ್ತೆ. ಸೊ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಹೋಗ್ಲಿ? 2.5 years. ಅಂದರೆ ಅದ್ರ ಜೊತೆ ಮಾಡೆಲಿಂಗು ಮಾಡ್ತಾ ಇದ್ದೆ. ದೇ ವರ್ ಸಪೋರ್ಟು ಮಾಡ್ತಾ ಇದ್ರು ಆಫೀಸಲ್ಲಿ. ಓಕೆ. ಬಟ್ ಸ್ಟಿಲ್ ಸೂಟ್ ಆಗಲಿಲ್ಲ ನನಗೆ. ಸೊ ಇವಾಗ ಕಂಟಿನ್ಯೂಸ್ ಆಗಿ ನೀವು ಇದು ಮಾಡೆಲಿಂಗಲ್ಲೇ ಬಿಸಿ ಇದ್ದೀರಾ? ಎಸ್. ಸೊ ಇದು ರೆಡಿ ಇದೆಲ್ಲ ಇವಾಗ? ಹೌದು, ಇದನ್ನು ಕಲಸಿಟ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಡೋಣ. ಅಷ್ಟರಲ್ಲಿ ನಾನು ಎಣ್ಣೆ ಕಾಯಿಸ್ಕೊತೀನಿ.
ಸೊ ಇದನ್ನೇ ಕಾಯಬೇಕು. ಹೌದು. ಓಕೆ, ಹೇಳಿ ಅಲ್ಲಿವರೆಗೂ ಮತ್ತೆ ನಿಮ್ಮದು ಕಾಲೇಜ್ ಡೇಸ್ ಎಲ್ಲ ಹೆಂಗಿತ್ತು? ಕಾಲೇಜ್ ಡೇಸ್ ಎಲ್ಲ ನಾನು ಜಾಸ್ತಿ ಎಂಜಾಯ್ ಮಾಡಿಲ್ಲ. ಓಕೆ. PU ಕೋರ್ಡ್ ಇತ್ತು, ಬಟ್ ಸ್ಟಿಲ್ ನನಗೆ ಓದೋದು ಮಾತ್ರ, ಇಲ್ಲಿ ಬ್ಯಾಂಗ್ಳೂರಲ್ಲಿ? ಹೌದೌದು, ಓದೋದು ಮಾತ್ರ ಇಂಟ್ರೆಸ್ಟ್ ಇತ್ತು. ಸೊ ನನಗೆ ಎಂಜಾಯ್ ಮಾಡೋಕ್ಕೆ ಆಗಿಲ್ಲ, ಯಾವ ಮೂವಿಗೆ ಹೋಗಿಲ್ಲ, ಫ್ರೆಂಡ್ಸ್ ಟ್ರಿಪ್ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಆ್ಯಂಡ್ ಡಿಗ್ರಿ ಬಂದು ಮೈಸೂರು JSS ಮಾಡಿದ್ದು. ಅಲ್ಲಿನೂ ಹಾಸ್ಟೆಲ್, ಅದು ಬರೀ ವುಮೆನ್ಸ್ ಕಾಲೇಜು. ಸೊ ಬೇರೆ ಏನು ಇಂಟ್ರೆಸ್ಟ್, ಫುಲ್ ಸ್ಟ್ರಿಕ್ಟು. ಯಾರೋ ಸ್ವಾಮೀಜಿ ಅವ್ರದ್ದು ಹಾಸ್ಟೆಲು. ಸೊ ಕಂಪ್ಲೀಟ್ ಸ್ಟ್ರಿಕ್ಟು. ಸ್ವಾಮೀಜಿಗಳೆಲ್ಲ ಬಂದರೆ ನಾವು ಸ್ನಾನ, ಇದು ಜ್ಞಾನ ಅದೆಲ್ಲ ಮಾಡ್ಕೊಂಡು ಬರೀ ಅದು ಮಂತ್ರಗಳು ಹೇಳ್ಕೊಂಡು ಏನು ಓದ್ಬೇಕಾದ್ರೆ BCA ಮಾಡ್ಬೇಕು. BCA ಮಾಡ್ಬೇಕಾದ್ರೆ. ಓಕೆ. ದೆನ್ ಆಫ್ಟರ್ ನೀವು ಬ್ಯಾಂಗ್ಳೂರ್ ಜಾಬ್ ಸರ್ಚ್ ಎಲ್ಲ ಆದ್ಮೇಲೆ ಸೊ ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಡಿಸಿಷನ್ ನೀವು ತಗೊಳ್ಳೋ ಥರ? ಹೌದೌದು. ನಾನು ಕಾಲೇಜ್ ಡಿಗ್ರಿ ಜಾಯ್ನ್ ಆದಾಗಲೇ ನಾನು ಫಸ್ಟ್ ಶೋ ಮಾಡಿದ್ದು. ಅದ್ರ ಜೊತೆನೆ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದು ಫಸ್ಟ್ ಶೋ ನಿಮ್ಮ ಮೆಮೊರೀಸ್ ಇರೋ ಥರ? ಮಂಡ್ಯ ಶೋ. ಮಂಡ್ಯ ಶೋ. ನಾನು ಫ್ರೆಶರ್ ಆಗಿ ವಾಕ್ ಮಾಡಿದ್ದು ಮಂಡ್ಯ ಶೋಗೆ. ಅದರಲ್ಲೇ ನಾನು ಗೆದ್ದಿದ್ದು ಮಿಸ್ ಮಂಡ್ಯ ಆಗಿ. ಸೊ ಅಲ್ಲಿಂದ ನಂಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿತ್ತು. ಸೊ ಇದು ಮಾಡ್ಲಿಂಗ್ ಹಾಬೀಸ್ ಜೊತೆ ಬೇರೆ ಎಲ್ಲ ಯಾವ ತರ ಹಾಬೀಸ್ಗಳನ್ನ ಇಟ್ಕೊಂಡಿದ್ದೀರಾ? ಈಗ ರೀಸೆಂಟ್ ಆಗಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಅವರು. ಅದಾದ್ಮೇಲೆ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಮಾಡಿದ್ರು. ಈಗ ಥ್ರೋಬಾಲ್ ಮಾಡ್ತಿದ್ದಾರೆ. ಓ, ಕಂಪ್ಲೀಟ್ ಇದು ಸ್ಪೋರ್ಟ್ಸ್ ಸಂಬಂಧಪಟ್ಟ? ಹಾ, ಹೌದೌದು. ಎಲ್ಲ ಕಬಡ್ಡಿದೆಲ್ಲ ಆಯ್ತು ನಿಮಗೆ? ಕಬಡ್ಡಿದಾಯ್ತು. ವಿ ವರ್ ದ ವಿನ್ನಿಂಗ್ ಟೀಮ್. ನಾವೇ ವಿನ್ ಆಗಿದ್ದು. ಈಗ ಥ್ರೋಬಾಲ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಸೊ ಬೇರೆ ಸ್ಟೇಟ್ ಜೊತೆ ಈಗ ನಾವು ಇಲ್ಲಿಲ್ಲೇ ಮಾಡಿದ್ವಿ ಎಲ್ಲ ಸೆಲೆಬ್ರಿಟೀಸ್ ಜೊತೆ, 150-180 ಜನ ಸೆಲೆಬ್ರಿಟೀಸ್ ಜೊತೆ, ನಮ್ಮ ಕನ್ನಡ ಇಂಡಸ್ಟ್ರಿ ಜೊತೆ. ಸೊ ಇವಾಗ ನಾವು ಗೆದ್ದಿರೋದ್ರಿಂದ ಸೊ ನಮ್ಮ ಟೀಮಲ್ಲಿ ಚೆನ್ನಾಗಿ ಆಡೋರ್ನ ತಗೊಂಡು ನಾವು ಗೋವಾದಲ್ಲಿ ಆಡ್ತಿದೀವಿ ವಿತ್ ಅದರ್ ಸ್ಟೇಟ್ಸ್ ಲ್ಯಾಂಗ್ವೇಜಸ್. ಈಗ ಮಲಯಾಳಂ ಆಕ್ಟರ್ಸ್ ಬರ್ತಾರೆ, ಅವ್ರದ್ದೊಂದು ಟೀಮು, ಕೇರಳ ಇಂದ ಅವರ ಆಕ್ಟರ್ಸ್ ಬರ್ತಾರೆ. ಆಮೇಲೆ ಹೈದರಾಬಾದಿಂದ ತೆಲುಗು ಇಂಡಸ್ಟ್ರಿಯಲ್ಲಿ ಇರೋರೆಲ್ಲ ಒಂದು ಬ್ಯಾಚ್ ಬರ್ತಾರೆ. ಡಿಫ್ರೆಂಟ್ ಆಗಿ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳಿದ್ರೆ. ಸೊ ಹೆಂಗಿತ್ತು ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್? ಯಾವ್ದು ಕಬಡ್ಡಿನ ಫಸ್ಟ್? ಕ್ರಿಕೆಟ್ ಮಾಡಿದ್ದು. ಬಟ್ ನಿಮ್ಗೆ ಗೊತ್ತಿತ್ತ ಮುಂಚೆ ಇಲ್ಲ ಹೋದ್ಮೇಲೆ? ಇಲ್ಲ, ಪ್ರಾಕ್ಟೀಸ್ ಕೊಡ್ತಾರೆ. ಈಗ ಓನರ್ಸ್ ಒಂದೊಂದು ಟೀಮ್ ತಗೊಂಡಿರ್ತಾರಲ್ವಾ, ನಮ್ಗೆ ಓನರ್ ಜವಾಬ್ದಾರಿ ಎಲ್ಲ. ಎವ್ರಿ ಡೇ ಪ್ರಾಕ್ಟೀಸ್ ಇರುತ್ತೆ ನಮ್ಗೆ, ಎಲ್ಲ ತರ ಇರುತ್ತೆ. ವೆರಿ ನೈಸ್. ಫಸ್ಟ್ ಕಬಡ್ಡಿ, ದೆನ್ ಫಸ್ಟ್ ಕ್ರಿಕೆಟ್, ದೆನ್ ಕಬಡ್ಡಿ, ಇವಾಗ ನಿಮಗೆ ಥ್ರೋಬಾಲ್ ಸ್ಟಾರ್ಟ್. ಥ್ರೋಬಾಲ್. ಸೊ ಈಗ ಆಲ್ರೆಡಿ ಹಂಗಾರೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಅದ್ರದ್ದು? ಇಲ್ಲ, ಮೊನ್ನೆ ಇನ್ನು ಮೀಟಿಂಗ್ ಡಿಸ್ಕಷನ್ ಮುಗಿಸ್ಕೊಂಡು ಬಂದಿದ್ದೀನಿ, ನೋಡೋಣ. ವೆರಿ ನೈಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ಪಾರ್ಟಿಸಿಪೇಟ್ಸ್ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಮಾಡಲಿಂಗ್ ಮಾಡೋ ಟೈಮಲ್ಲಿ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅದನ್ನ, ಈಗ ಏನಾದರೂ ನಮ್ಮ ವೀಕ್ಷಕರಿಗೆ ಟಿಪ್ಸ್ ಕೊಡೋದು. ಯಾಕಂದ್ರೆ ಎಲ್ರಿಗೂ ಮಾಡಲಿಂಗ್ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಕ್ರೇಜ್ ಇರುತ್ತೆ. ಇವನ್ ನೀ ಆಲ್ಸೋ, ನನಗೂ ಸಖತ್ ಇಂಟ್ರೆಸ್ಟ್. ಹೇಳಿ ಅದ್ರ ಬಗ್ಗೆ ಹೆಂಗ್ ತಗೊಬಹುದು? ಈಗ ನಮ್ಗೆ ಇಂಟ್ರೆಸ್ಟ್ ಇದೆ, ಖಂಡಿತ ಅದ್ ನಿಜ. ನನಗೂ ಇಂಟ್ರೆಸ್ಟ್ ಇತ್ತು. ಬಟ್ ದ ಮೇನ್ ಪಿಲ್ಲರ್ಸ್ ಯಾರಾಗಿರ್ತಾರೆ ಅಂದ್ರೆ ಪೇರೆಂಟ್ಸ್ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂಡ್ ಅವ್ರ ಫ್ಯಾಮಿಲಿ ಅದನ್ನ ಹೆಂಗ್ ತಗೊಂತಾರೆ ಇದೆಯಲ್ಲ, ದಟ್ ವಿಲ್ ಬಿ ವೆರಿ ಡಿಫ್ರೆಂಟ್ ಥಿಂಗ್. ಫ್ಯಾಮಿಲಿ ಈಗ ನನಗೂ ಅಷ್ಟೇ, ನಾನು ಸ್ಟಾರ್ಟ್ ಮಾಡಿದಾಗ ನಿಮಗೆ ನಂಬಕ್ಕೆ ಆಗಲ್ಲ ಎಷ್ಟು ಪ್ರಾಬ್ಲಮ್ಸ್ ಆಗಿದೆ ನನಗೆ ಅಂದರೆ ಫ್ಯಾಮಿಲಿಲೇ. ಫ್ರೆಂಡ್ಸ್ ಯಾರು ಅಬ್ಯೂಸ್ ಮಾಡ್ತಾ ಇರಲಿಲ್ಲ, ಫ್ರೆಂಡ್ಸ್ ಯಾರು ಆಪೋಸಿಟ್ ಆಗ್ತಾ ಇರಲಿಲ್ಲ. ಫ್ರೆಂಡ್ಸ್ ವೇರ್ ಸಪೋರ್ಟಿಂಗ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ನನ್ನ ಫ್ರೆಂಡ್ ಹಿಂಗೆ ಮಾಡ್ತಿದ್ದಾಳೆ ಅಂತ ಇನ್ನೂ ಖುಷಿಯಾಗಿ ಹೇಳ್ಕೊತಿದ್ರು, ಖುಷಿಯಾಗಿ ಬಂದು ಮಾತಾಡಿಸ್ತಾ ಇದ್ರು. ಯು ಡೋಂಟ್ ಬಿಲೀವ್, ನನ್ನ ಕಾಲೇಜಲ್ಲಿ ಸೀನಿಯರ್ಸ್, ಜೂನಿಯರ್ಸ್ ಮತ್ತು ಲೆಕ್ಚರರ್ಸ್ ಎಲ್ಲ ಹಾಯ್ ಬಾಯ್ ಅಂತ ಇದ್ದವರು ಈಗಲೂ ನನಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾರೆ, ವೇರ್ ಐ ಡೋಂಟ್ ರಿಪ್ಲೈ ಟು ದೆಮ್. ಯಾಕೆ ಗೊತ್ತಾ, ಅವಾಗ ಸಪೋರ್ಟ್ ಮಾಡಲಿಲ್ಲ ನೀವು. ಇವಾಗ ಬೆಳೆದ ಮೇಲೆ ನೀವು ಮಾತಾಡ್ತೀರಾ ಟೈಮಲ್ಲಿ ಓ ಏನ್ ಮಾಡ್ತಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿ. ಬಟ್ ಒಂದು ಸಕ್ಸಸ್ ಅಂತ ಬಂದ್ಮೇಲೆ ಹೆಣ್ಮಕ್ಳಿಗೆ ಯೂಶಲಿ ಅವ್ರು ನಮ್ಮನ್ನು ನೋಡ್ಕೊಂಡು ಬರುತ್ತೆ. ಅಂಡ್ ಫ್ಯಾಮಿಲಿ ಕೂಡ ಅಷ್ಟೇ, ಮಾಡಲಿಂಗ್ ಮಾಡ್ತಿದ್ದಾಳೆ ಅಂದ್ರೆ ಮಾತಾಡ್ಸೋದು ಒಂಥರ, ಇಗ್ನೋರ್ ಮಾಡೋದು ಫಂಕ್ಷನ್ಸ್ ಅಲ್ಲಿ, ಆ ಥರ ಎಲ್ಲ ಇರ್ತಿತ್ತು. ಈಗ ಅವರೇ ಏನೇ ಒಂದು ಮೇಕಪ್ ಬೇಕಂದ್ರು, ಹೇರ್ ಸ್ಟೈಲ್ ಬೇಕಂದ್ರು, ಅವ್ರು ಒಂದು ಡ್ರೆಸ್ ರೆಡಿ ಆಗ್ಬೇಕಂದ್ರು, ಈಗಲೂ ನಾನು ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಎಲ್ಲರೂ ನನ್ನ ಒಂದು 5 ನಿಮಿಷ ಕೂರಿಸ್ಕೊಂತಾರೆ ಪಕ್ಕದಲ್ಲಿ. ಏನೇನು ಹಾಕಿದ್ಯಾ, ಹೆಂಗ್ ಮೇಕಪ್ ಮಾಡ್ಕೊಂತ್ಯಾ, ಡ್ರೆಸ್ ಹಾಂ ಆ ಥರ ಕೇಳೋದು ಯಾವಾಗ್ಲೂ ಅದ್ರ ಬಗ್ಗೆನೇ. ಸೊ ಇದೆಲ್ಲ ನಾನೇನು ಟಿಪ್ಸ್ ಕೊಡ್ತೀನಿ ಅಂದರೆ, ವೆನ್ ಯು ಕಮ್ ಅಪ್ ವಿತ್ ಗುಡ್ ಐಡಿಯಾಸ್, ವೆನ್ ಯು ವಾಂಟ್ ಟು ಬಿಕಮ್ ಸಮಥಿಂಗ್, ಎಸ್ ಗೋ ಅಡ್. ಫ್ಯಾಮಿಲಿಲಿ ಒಂದು ಸತಿ ಕೇಳಬೇಕು, ಫ್ಯಾಮಿಲಿಯವ್ರು ಏನು ಅನ್ಕೋತಾರೆ, ಮನೇಲಿ ಏನು ಅನ್ಕೋತಾರೆ, ನೋ, ನಿಮ್ದು ಏನೇ ಆಸೆಗಳಿದ್ರು ಎಕ್ಸ್ಪ್ರೆಸ್ ಮಾಡಿ ಪೇರೆಂಟ್ಸ್ ಹತ್ರ. ಪೇರೆಂಟ್ಸ್ ಬಿಟ್ಟರೆ ನಿಮ್ಗೆ ಇನ್ಯಾರೂ ಇಲ್ಲ. ಅವ್ರು ಜಡ್ಜ್ ಮಾಡ್ತಾರ, ಪರವಾಗಿಲ್ಲ, ಟ್ರೈ ಟು ಎಕ್ಸ್ಪ್ಲೇನ್. ಈಗ ನಾನು ನಮ್ಮ ಅಮ್ಮಂಗೆ ಮಾಡ್ಲಿಂಗ್ ಅಂತ ಹೇಳಿದಾಗ ಶಿ ವಾಸ್ ಹ್ಯಾಪಿ. ಬಟ್ ನಾನು ಎವ್ರಿ ಟೈಮ್ ಅವ್ರನ್ನ ಶೂಟಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಶೂಟ್ಗೆ ಆಮೇಲೆ ಮೀಟಿಂಗಿಗೆಲ್ಲ ಕರ್ಕೊಂಡು ಹೋಗಿ ಹೇಳ್ತೆ, ಈ ಥರ ಜನ ಇರ್ತಾರೆ, ಹಿಂಗಿರುತ್ತೆ ಮೀಟಿಂಗು, ಹಿಂಗೆ ಶೂಟ್ ಇರುತ್ತೆ. ಸೊ ಶಿ ಅಂಡರ್ಸ್ಟ್ಯಾಂಡ್, ಎಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಅವ್ರಿಗೆ ಓಕೆ ಹಿಂಗಿರುತ್ತೆ ಅಂತ. ಅವ್ರಿಗೆ ನಾನು ಇವಾಗಲೂ ಯಾವುದೇ ಶೂಟಿಗೆ ಕರ್ಕೊಂಡು ಹೋಗಿಲ್ಲ ಅಂದರು, ಮೀಟಿಂಗಿಗೆ ಕರ್ಕೊಂಡು ಹೋಗಿಲ್ಲ ಅಂದರು, ಅವ್ರು ಆರಾಮಾಗಿರ್ತಾರೆ. ಸೊ ಧೈರ್ಯವಾಗಿ ನನ್ನ ಮಗಳು ಆರಾಮಾಗಿ ಅದನ್ನ ಮಾಡ್ಕೊಂಡು ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಇರುತ್ತೆ. ಸೊ ಎಣ್ಣೆ ಕಾದಿದೆಲ್ಲ ಇವಾಗ? ಇವಾಗ ಕಾದಿದೆ, ಇದನ್ನ ಹಾಕ್ಕೊಳ್ಳೋಣ. ಇವಾಗ ಇಷ್ಟು ಜಾಸ್ತಿ ಥಿಕ್ನೆಸ್ ಇಷ್ಟ ಇರಲೇಬೇಕು, ಅದು ಸ್ಟಫಿಂಗ್ ಮಾಡೋದಕ್ಕೆ ಬೇಕಲ್ವ ನಮಗೆ. ಜಾಸ್ತಿ ಈಗ ಬಜ್ಜಿಗೆಲ್ಲ ನಾರ್ಮಲಿ ತೆಳ್ಳಗೆ ಕಲಿಸ್ಕೋತಾರೆ, ಇದಕ್ಕಾದ್ರೆ ಬೇಡ.
ತಿಕ್ಕಾಗಿರಲಿ ಸ್ವಲ್ಪ. ಇಲ್ಲಿ ಒಳಗೆ ಜಾಸ್ತಿ ಹಸಿಟ್ಟು ಹಾಕ್ಕೊಳ್ಳೋದು ಬೇಡ. ಅಂದ್ರೆ ಒಂದು ಸ್ವಲ್ಪ ಅದು ಹೌದು, ಹಸಿ ಥರನೇ ಇದ್ಬಿಡುತ್ತಲ್ಲ ಬಾಯ್ಲ್ ಆದ್ರೂ. ಹೌದು. ಬೇಗನೂ ಬೇಯ್ಕೊಳ್ಳುತ್ತೆ. ವಿತಿನ್ 5-10 ಮಿನಿಟ್ಸಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಬೋದು. ಓಕೆ, ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ನಾನು. ಸೊ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೌದು. ಓಕೆ. ಸೊ ನೀಟಾಗಿ ಬೇಯುತ್ತೆ ಅವಾಗ. ಸೊ ಬೇರೆ ಎಲ್ಲ ಏನು ಪ್ರಿಪ್ರೇಷನ್ ಆಗ್ತಾ ಇದೆ ಇವಾಗ? ನಿಮ್ಮ ಮಾಡಲಿಂಗ್ ಇರ್ಬೋದು, ಬೇರೆ ಕೆಲಸದಿರ್ಬೋದು, ಹೆಂಗಿದೆ ಪ್ರಿಪ್ರೇಷನ್? ಕೆಲಸದ್ದು ನಾನು ಬ್ರ್ಯಾಂಡ್ಸಿಗೆ ವರ್ಕ್ ಮಾಡ್ತೇನೆ. ಇಟ್ಸ್ ಲೈಕ್ IT ಕಂಪ್ನಿ ಓನ್ಲಿ. ಜಾಕೀಸ್, ಇವಾಮೆ ಮತ್ತು ಲೈಫ್ ಸ್ಟೈಲ್ ಅಂತ. ಆ ಬ್ರ್ಯಾಂಡ್ ಲೈಕ್ ಆಫೀಸ್ ಇರುತ್ತೆ, ವೀಕ್ಲಿ ಥ್ರೈಸ್ ಇರುತ್ತೆ. ಆಫೀಸ್ಗೆ ಹೋಗಿ ಬರ್ತೀನಿ. ಮಧ್ಯದ ಡೇಸಲ್ಲಿ ಇದೇ ಥರ ಕಂಟಿನ್ಯೂ ಅಂದರೆ ಶೂಟ್ಸ್ ಇದ್ದಾಗ ಶೂಟ್ಸ್ಗೆ ಹೋಗ್ತೀನಿ. ಪ್ರಾಕ್ಟೀಸ್ ಇದ್ದರೆ ಇವಾಗ ಥ್ರೋಬಾಲ್ ಸ್ಟಾರ್ಟ್ ಆಯಿತು, ಮತ್ತೆ ಪ್ರಾಕ್ಟೀಸು. ಈ ಕಬಡ್ಡಿ ಮುಗ್ದಿದೆ, ಮತ್ತೆ ಅದರದ್ದೇ ಸಕ್ಸಸ್ ಮೀಟ್ ಅಂತೆ, ಪಾರ್ಟಿ ಅಂತೆ, ಅದು ಇದು ಇರುತ್ತೆ. ಸೊ ಕಂಪ್ಲೀಟ್ ವೀಕ್ ನನಗೆ ಹಂಗೆ ಮುಗಿಯುತ್ತೆ. ಒಂದಿನ ನನಗೆ ಗ್ರೂಮಿಂಗ್ ಡೇ ಇರುತ್ತೆ, ಇಲ್ಲ ಎಲ್ಲಾದರೂ ಹೋಗೋದಿರುತ್ತೆ ಫ್ರೆಂಡ್ಸ್ ಜೊತೆ, ಅದೆಲ್ಲ ಹಂಗೆ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ವೀಕ್ ನನಗೆ ಸೊ ನೀವು ಮೇಂಟೈನ್ ಮಾಡ್ಕೊಳ್ಳೋದು ವರ್ಕ್ ಇದೆ ಕಂಪ್ಲೀಟ್ ಆಗಿಬಿಡುತ್ತೆ. ಹೌದು. ಸೊ ನಿಮ್ಮ ಯಾವುದಾದ್ರೂ ಒಂದು ಒಳ್ಳೆ ಸ್ವೀಟ್ ಮೆಮೊರಿ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಬೆಸ್ಟ್ ಮೂಮೆಂಟ್ ಇರೋವಂಥದ್ದು? ಫಸ್ಟು ಬೆಸ್ಟ್ ಮೂಮೆಂಟ್ ನನಗೆ ನ್ಯಾಚುರಲ್ಸ್ ಯೂನಿಸೆಕ್ಸ್ ಸಲೂನ್ಗೆ ವರ್ಕ್ ಮಾಡಿದ್ದು. ಓಕೆ. ನಾನು ನಾರ್ಮಲ್ ಶೂಟ್ಸ್ ಮಾಡ್ತಿದ್ದೆ, ಅದು ಇನ್ಸ್ಟಾಗ್ರಾಮಲ್ಲಿ ಬರ್ತಾಯಿತ್ತು. ಮೇಕಪ್ ಶೂಟ್ಸ್ ಮಾಡ್ತಿದ್ದೆ. ಅವರು ಯಾರು ಆರ್ಟಿಸ್ಟ್ ಇದ್ದಾರಲ್ವಾ, ಮಾಡೆಲ್ ಆಗಿ ಹೋಗೋದು. ಈಗ ಮೇಕಪ್ ಕಲ್ತಿರ್ತೀರಾ ನೀವು, ಇಲ್ಲ ನೀವು ಎಜುಕೇಟರ್ ಆಗಿರ್ತೀರಾ ಮೇಕಪ್ದು, ನಿಮ್ಗೆ ಸ್ಟೂಡೆಂಟ್ಸ್ ಇರ್ತಾರೆ, ನೀವು ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಡೆಮೋ ಮಾಡೆಲ್ನ ಕೂರಿಸಿ ಹೇಳ್ಕೊಡ್ತಾರಲ್ವ, ಅದಕ್ಕೆಲ್ಲ ಹೋಗ್ತಾ ಇರ್ತೀನಿ. ಸೊ ಅದು ಬಿಟ್ಟರೆ ಅದೇ ನ್ಯಾಚುರಲ್ಸ್ ಸಲೂನ್ ಅಂತ ಹೇಳಿದ್ನಲ್ಲ. ಸೊ ಮೇಕಪ್ ಆರ್ಟಿಸ್ಟ್ ಅವ್ರ ಚಾನಲ್ಸಲ್ಲಿ ಹಾಕೋತಿದ್ರು, ಅವ್ರ ಪೋಸ್ಟಲ್ಲಿ ಹಾಕೋತಿದ್ರು, ಇಲ್ಲ ನಾನು ಅದನ್ನು ತೆಗೆದು ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕಿತ್ತು. ಬಟ್ ನನ್ನ ಪೋಸ್ಟರ್ ಎಲ್ಲೋ ಒಂದು ಕಡೆ ಸಲೂನ್ಸಲ್ಲೆಲ್ಲ ಬರುತ್ತೆ, ಎಲ್ಲ ಕಡೆ ಕಾಣಿಸುತ್ತೆ ಅಂದರೆ ಅದು ಫಸ್ಟ್ ಬೆಸ್ಟ್ ಮೆಮೊರಿ ನನಗೆ ನ್ಯಾಚುರಲ್ಸ್ ಸಲೂನಲ್ಲಿ. ನೀವೆಲ್ಲ ಇವಾಗ ನ್ಯಾಚುರಲ್ ಸಲೂನ್ಸ್ಗೆ ಹೋದ್ರು ನನ್ನ ಪೋಸ್ಟರ್ ಇರುತ್ತೆ. ಹಾಂ, ಐ ವಾಸ್ ಅ ಕೇರಳ ಬ್ರೈಡ್ ಮತ್ತು ತೆಲುಗು ಬ್ರೈಡ್. ಅದು ನನಗೆ ಬೆಸ್ಟ್ ಮೂಮೆಂಟ್. ಅಲ್ಲಿಂದ ಸ್ಟಾರ್ಟ್ ಆಯಿತು ನೆಕ್ಸ್ಟು ಬೇರೆ ಬ್ರ್ಯಾಂಡ್ಸ್ ಮಾಡಿ. ನಿಮ್ಮ ಲೈಫಲ್ಲಿ ಬರೀ ಕ್ರಿಯೇಟಿವ್ ಸಂಬಂಧಪಟ್ಟಂಗೆ ಜಾಬ್ಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ ಆಫ್ಟರ್ ನಿಮ್ಮ ಜಾಬ್ ಬಿಟ್ಟ ಮೇಲೆ? ಹೌದೌದು. ಇಂಟ್ರೆಸ್ಟಿಂಗ್, ಎವ್ರಿ ಡೇ ಇಂಟ್ರೆಸ್ಟಿಂಗ್. ಸೊ ಹಾಗಂದ್ರೆ ನೀವು ಮಾಡ್ಲಿಂಗ್ ಮಾಡೋಕ್ಕಂತ ನಿಮ್ಮ ಲೈಫ್ ಸ್ಟೈಲ್ನ ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ? ಅಂದರೆ ನಿಮ್ಮ ವರ್ಕೌಟ್ಗೆ ಹೋಗೋದು ಅದು ಇದು ಅದೇ ಪ್ರಾಬ್ಲಮ್ ಆಗಿರೋದು ನನಗೆ. ಅದು ಸ್ವಲ್ಪ ಮೇಂಟೈನ್ ಮಾಡಿ. ಈಗ ಇದನ್ನು ತಿರುಗಿಸ್ಕೊಳ್ಳೋಣ ಸ್ವಲ್ಪ. ಸೊ ನಿಮ್ಮ ಬೆಸ್ಟ್ ಹೀರೋ ಇಂಡಸ್ಟ್ರಿಯಲ್ಲಿ ಯಾರು ನಿಮಗೆ ತುಂಬ ಇಷ್ಟ? ಬೆಸ್ಟ್ ಅಂತ ಹೇಳೋದಾದರೆ ನಂಗೆ ಚಿಕ್ಕ ವಯಸ್ಸಂದು, ಇವಾಗ ನಾನು ಬೆಳೆದ ಮೇಲೇನೋ ಇಷ್ಟ ಆದರು ಅವರು, ಇವಾಗೇನೋ ಫೇಮಸ್ ಆಗಿದ್ದಾರೆ, ಇವಾಗೇನೋ ಎಲ್ಲರೂ ಯೂತ್ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ, ಅದಕ್ಕೆ ನಂಗೆ ಇಷ್ಟ ಅಂತ ಹೇಳಲ್ಲ. ಚಿಕ್ಕ ವಯಸ್ಸಿಂದನೂ ನಂಗೆ ಏನಾದರೂ ನಮ್ಮ ಮನೇಲಿ ನಾನೇನಾದ್ರು ಹಠ ಮಾಡ್ತಿದ್ರೆ, ದರ್ಶನ್ ಸಾಂಗ್ ಹಾಕಿದ್ರೆ ಇಲ್ಲ ದರ್ಶನ್ ಅವ್ರದ್ದು ಮೂವಿ ಹಾಕಿದ್ರೆ ನಾನು ಎಲ್ಲದಕ್ಕೂ ಐಲ್ ಬಿ ಓಕೆ. ಸಾಫ್ಟ್ ಮಗು ಆಗಿಬಿಡ್ತೀನಿ ಅವಾಗ. ಸೊ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋದು ಅವ್ರನ್ನ. ಸೊ ಇಲ್ ಬಿ ಮೈ ಇನ್ಸ್ಪಿರೇಷನ್ ಎವ್ರಿ ಟೈಮ್. ಮತ್ತು ಅವರನ್ನ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾರು ಏನಾದ್ರು ಮೂವಿ ನೋಡಿನೇ ಇಷ್ಟಪಡಬೇಕಿಲ್ಲ, ಇನ್ ಪರ್ಸನ್ ಆಲ್ಸೋ ಐ ಲೈಕ್ ಹಿಮ್ ಸೋ ಮಚ್. ವೆರಿ ನೈಸ್. ಆಕ್ಚುಲಿ ದರ್ಶನ್ ನಿಮ್ಮ ಫೇವ್ರೆಟ್? ಹೌದೌದು. ಅವ್ರು ಬಿಟ್ಟು ನಂಗೆ ಇನ್ನು ಬೇರೆ ಯಾರು ಇಷ್ಟನೂ ಆಗಿಲ್ಲ. ಈ ಬೇರೆ ಇಂಡಸ್ಟ್ರಿಲಿ ಕೂಡ ನನಗೆ ಇಷ್ಟ ಆಗಲ್ಲ. ಐ ಆಮ್ ವೆರಿ ಲಾಯಲ್ ಟು ಹಿಮ್. ದರ್ಶನ್ ಅಂದರೆ ದರ್ಶನ್ ಅಷ್ಟೇ. ವೆರಿ ನೈಸ್. ಸೊ ಹೀರೋ ಓಕೆ, ಹೀರೋಯಿನ್ ನಿಮ್ಮ ಹೀರೋಯಿನ್ಸ್ ನಂಗೆ ಎಲ್ಲರೂ ಇಷ್ಟ. ಯಾಕೆ ಗೊತ್ತಾ, ಈಗ ನಮ್ಮ ಮಾಡ್ಲಿಂಗಲ್ಲೇ ನಾನು ಎಷ್ಟೊಂದು ಫೇಸ್ ಮಾಡಿದ್ದೀನಿ. ಹುಡುಗರು ಹೆಂಗೋ ಬಂದ್ಬಿಡ್ತಾರೆ ಇಂಡಸ್ಟ್ರಿಗೆ. ಹುಡುಗಿರು ಜಸ್ಟ್ ಒಂದು ಫಿಲಮ್ ಮಾಡಿದ್ರು ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ ಅಂತ ನಾನು ಅಲ್ಲಿ ಹೋಗಿಲ್ಲ ಅಂದ್ರೂ ನಂಗೆ ಮಾಡ್ಲಿಂಗಲ್ಲಿ ಗೊತ್ತಾಗಿದೆ ನನಗೆ. ಸೊ ಐ ರೆಸ್ಪೆಕ್ಟ್ ಆಲ್ ದ ಹೀರೋಯಿನ್ಸ್, ಆಲ್ ದ ಆರ್ಟಿಸ್ಟ್, ಆ್ಯಂಡ್ ನಂಗೆ ಎಲ್ಲರೂ ಇಷ್ಟ. ಯಾರೇ ಆ್ಯಕ್ಟ್ ಮಾಡಿ ಫೇವ್ರೆಟ್ ಅಂತ, ಯಾಕಂದ್ರೆ ಯೂಶಲಿ ಯಾರೇ ಕೇಳೋದು ಫಸ್ಟ್ ಹೇಳೋದೇನೆ ರಮ್ಯಾ ಇಲ್ಲ ರಾಧಿಕಾ ಹಂಗೆ ಹೇಳ್ತಾರೆ. ನಂಗೆ ಎಲ್ಲರೂ ಇಷ್ಟ, ಎಲ್ಲರೂ ಈಕ್ವಲ್. ನನಗೆ ಫೀಮೇಲ್ಸಲ್ಲಿ ಎಲ್ಲರೂ ಇಷ್ಟ. ನನಗೆ ಒಂದು ಸ್ವಲ್ಪ ಏನಾದರೂ ಒಬ್ರನ್ನ ಫಸ್ಟು ಈ ಕಡೆ ರೈಟ್ ಸೈಡ್ ತೆಗ್ದಿಡಬೇಕು ಅಂದರೆ ರಚಿತಾ ರಾಮ್, ಬಿಕಾಸ್ ಶಿ ರೆಸ್ಪೆಕ್ಟ್ ದರ್ಶನ್ ಸೋ ಮಚ್. ಅದಕ್ಕೆ ನಂಗೆ ಅವ್ರು ಇಷ್ಟ ಆಗ್ತಾರೆ. ಅವ್ರಿಗೆ ಫಸ್ಟ್ ಚಾನ್ಸ್ ಕೊಟ್ಟರು ಅಂತ ಶಿ ಆಲ್ವೇಸ್ ಟೇಕ್ ಈಸ್ ನೇಮ್ ಅಲ್ವಾ, ಅದು ಆ ರೆಸ್ಪೆಕ್ಟ್ ಮಾಡ್ತಾರಲ್ಲ ಅವರು, ನಂಗೆ ಅದಿಷ್ಟ. ಸೂಪರ್. ಸೊ ದರ್ಶನ್ ಸರ್ನ ಮೀಟ್ ಮಾಡಿದ್ದೀರಾ? ಹೌದು. ನನಗೆ ಎಲ್ಲ ಫ್ಯಾನ್ಸ್ ದರ ಅವ್ರ ಬರ್ಡೇಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕು, ಶೇಕ್ ಹ್ಯಾಂಡ್ ಮಾಡಬೇಕು, ಅವ್ರ ಜೊತೆ ಸೆಲ್ಫಿ ತೊಗೊಬೇಕು, ಫೋಟೋ ತೊಗೋಬೇಕು, ಆ ಥರ ಇಷ್ಟ ಇರಲಿಲ್ಲ ನನಗೆ ಯಾವತ್ತು. ಆ ಥರ ಇಷ್ಟ ಇದ್ದಿದ್ರೆ ನಾನು ಇಷ್ಟು ವರ್ಷ ಬೇಕಾಗೇ ಇರಲಿಲ್ಲ. ಹೋದ ವರ್ಷ ಏನೋ ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು ನಾನು. ಎಲ್ಲರೂ ಹೇಳ್ತಾಯಿದ್ರು ನೀನು ಅಷ್ಟು ಫ್ಯಾನ್ ಅಂತ್ಯಾ, ಇಷ್ಟು ಫ್ಯಾನ್ ಅಂತ್ಯಾ, ಒಂದಿನೂ ಹೋಗಿಲ್ವಾ ಅವ್ರ ಜೊತೆ, ಅದು ಇದು ಅಂತ ಬೈತಾಯಿದ್ರು. ನಾನು ಹೇಳಿದೆ ನಾನು ಡಿಫ್ರೆಂಟ್ ಫ್ಯಾನ್, ನಂಗೆ ಆ ಥರ ಇಲ್ಲ. ಅವ್ರ ಬಾಯಲ್ಲಿ ನನ್ನ ಹೆಸರು ಬರಬೇಕು, ಅವ್ರ ಹತ್ರ ನನ್ನ ನಂಬರ್ ಇರಬೇಕು, ಅವರು ಕವನ ಅಂದರೆ ನಾನು ಅಂತ ಗೊತ್ತಿರಬೇಕು, ಆ ಥರ ಐ ಹ್ಯಾವ್ ಟು ಮೀಟ್ ಹಿಮ್ ಅಂತ.
ಸೊ ಅವ್ರ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸಿ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಫೈನಲಿ ಅದನ್ನ ನೀವು ಸಾಧನೆ ಮಾಡಿ ಅದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಿಂದಲೂ. ಎಕ್ಸಾಕ್ಟ್ಲಿ ನಾನು ಇದನ್ನ ನಂಬ್ತೀನಿ. ನಾನು ಸಮ್ಟೈಮ್ ಏನಾದ್ರು ಒಂದು ವಿಷಯಕ್ಕೆ ಮ್ಯಾನಿಫೆಸ್ಟಿಂಗ್ ಅಂದ್ರೆ ಆಗಿದೆ, ಸೊ ನನ್ನ ಲೈಫಲ್ಲಿ ಅದು ಆಗಿದೆ ಅಂತ ಅನ್ಕೊಂಡ್ರೆ ಇಟ್ಸ್ ನಥಿಂಗ್ ಬಟ್ ಪಾಸಿಟಿವ್ ಆಗಿ ನಾವು ಏನೇ ಯೋಚನೆ ಮಾಡ್ತಾ ಇದ್ರು ಎವ್ರಿ ಡೇ ಅದು ನಮ್ಗೆ ಒಂದಿನ ಆಗುತ್ತೆ. ಅದು ನಿಂಬಲ್ಲಿ ಇನ್ನೊಂದ್ಸಲ ಕೇಳಿ ನಂಗೆ ಖುಷಿ ಆಯ್ತು. ಯೂಶಲಿ ನನ್ನ ಫ್ರೆಂಡ್ಸ್ ಎಲ್ಲ ಸೇಮ್ ಹೇಳೋರು ಆಯ್ತಾ, ಮ್ಯಾನಿಫೆಸ್ಟಿಂಗ್ ಮಾಡು ಏನೇ ವಿಷಯಕ್ಕೂ ಆಗಿದೆ ನಮ್ಮ ಲೈಫಲ್ಲಿ ಆಗುತ್ತೆ. ಸೊ ನೀವು ಇದೊಂದು ಹೇಳಿದ್ದು ಐ ಆಮ್ ಸೋ ಹ್ಯಾಪಿ. ಹೌದು, ಮಾಡ್ಲಿಂಗೇ ಮಾಡಬೇಕು ಅದು ಇದು ಅಂತ ಹೇಳ್ತಾ ಇರ್ತಾರಲ್ಲ, ಮಾಡ್ಲಿಂಗ್ ಮಾಡಿದ್ರೆ ನಮಗೆ ಡ್ರೆಸ್ಸಿಂಗ್ ಸೆನ್ಸ್ ಗೊತ್ತಾಗುತ್ತೆ, ಮೇಕಪ್ ನಮ್ಮದು ಸೆಲ್ಫ್ ಇದು ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ವಾ, ಅದೆಲ್ಲನೂ ಮಾಡ್ಲಿಂಗೇ ಮಾಡಬೇಕು ಅಂತ ಇಲ್ಲ. ನೀವೊಂದು ಮಿರರ್ ಮುಂದೆ ನಿಂತ್ಕೊಂಡ್ರು ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ, ಯಾರೋ ದಪ್ಪ ಅಂತ ಹೇಳ್ತಿದ್ದಾರೆ, ನಾನು ಎಷ್ಟು ಸಣ್ಣಗಿದ್ದೀನಲ್ಲ, ಎಷ್ಟು ಚೆನ್ನಾಗಿದ್ದೀನ, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು. ಒನ್ ಡೇ ಯು ವಿಲ್ ಬಿಕಮ್. ನಿಮ್ಮ ಮೈಂಡಲ್ಲಿ ಅದು ಫಿಕ್ಸ್ ಆಗಿಬಿಡ್ತು ಅಂದರೆ ಯು ವಿಲ್ ಡೆಫಿನೆಟ್ಲಿ ಅಚೀವ್. ಖಂಡಿತ. ನಾನು ಅದರಲ್ಲಿ ಫಸ್ಟ್ ನಿಮ್ಗೆ ಅದು ಸಪೋರ್ಟ್ ಮಾಡಿದ್ರೆ, ಯಾಕಂದ್ರೆ ನಾನು ಅದೇ ಮ್ಯಾನಿಫೆಸ್ಟಿಂಗ್ ಮಾಡ್ಕೊಳ್ಳೋದು, ಸೊ ದೆನ್ ಇದೆಲ್ಲ ನನಗೂ ಅಭ್ಯಾಸ ಇದೆ. ಸೊ ದರ್ಶನ್ ಸರ್ ಬಗ್ಗೆ ಹೇಳ್ದಾಗ ನಂಗೊಂದು ಸ್ವಲ್ಪ ಕ್ರೇಜ್ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಮಾಡಿದ್ದೀರಾ ಅದೆಲ್ಲ. ಸೊ ಇದನ್ನ ಬಾಯ್ಲ್ ಆಗಬೇಕಾ? ಹೌದು, ಸ್ವಲ್ಪ ಸ್ವಲ್ಪ ಆದರೆ ಸಾಕು. ಇವಾಗ ಫ್ರೈ ಆಗಿದೆ, ತೆಗೆದಿಟ್ಕೊಳ್ಳೋಣ. ಇದು ರೆಡಿ ಇದೆಯಾ? ಇಲ್ಲೂ ಆಯಿಲ್ ಸ್ವಲ್ಪ ಇಳ್ಕೊಳ್ಳುತ್ತೆ, ಇಲ್ಲೂ ಇಳಿಲಿ ಅಂತ ಸ್ವಲ್ಪ ಟಿಶ್ಯೂಸ್ ಇಟ್ಟಿದ್ದೀನಿ. ಇದು ಮೊದಲೇ ಫ್ರೈಡ್ ಆಗಿರುತ್ತಲ್ಲ, ಮತ್ತೆ ಆಯಿಲೂ ಇಟ್ಕೊಂಡ್ರೆ ಟಿಶ್ಯೂ ಆದರೆ ಸ್ವಲ್ಪ ಆಯಿಲ್ನೆಲ್ಲ ಹೌದೌದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಸಿಕಮ್ ಎಲ್ಲ ಒಳಗೆ ಬಂದಿದೆ. ಜಾಸ್ತಿ ಬಂದರೂ ಸಾಫ್ಟ್ ಆಗಿಬಿಡುತ್ತೆ, ಅಟ್ಲೀಸ್ಟ್ ಹಾಫ್ ಬಂದರೆ ಥಿಕ್ನೆಸ್ ಏನಿತ್ತಲ್ಲ ಹಿಟ್ಟು ಕರೆಕ್ಟ್ ಆಗುತ್ತೆ. ಸೊ ಇದು ನಾನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಸ್ಟಫಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಸೊ ಇದು ಸ್ಟಫಿಂಗ್ ಮಾಡ್ಕೊಳ್ಳಿ. ಹೌದು, ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದೂರನೇ ಇಟ್ಕೊಂಡು. ಇವಾಗ ಸ್ಟಫಿಂಗ್ ಎಲ್ಲ ಮಾಡಿದ್ಮೇಲೆ ದೊಡ್ಡದಾಗುತ್ತೆ, ಜಾಗನೇ ಇರಲ್ಲ. ಸೊ ನೀವು ನೋಡ್ತಿರ್ಬೋದು ಬೆಂದಿದೆ, ಆಯಿಲ್ ಇದೆ ಅಷ್ಟೇ, ಬಟ್ ಬೆಂದಿದೆ. ಫಸ್ಟ್ ಆನಿಯನ್ ತೊಗೊಳ್ಳೋಣ. ಸೊ ಇವಾಗ ಸ್ಟಫಿಂಗ್ ಅಂದರೆ ಅದು ಒಳಗಡೆ ಕಂಪ್ಲೀಟ್ ಆಗೋದನ್ನೆಲ್ಲ ಫಿಲ್. ಹೌದು. ನೀವು ಆನಿಯನ್ಸ್ ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ. ಕರೆಕ್ಟ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಕಾಫಿ ನಾವು ಇದನ್ನೆಲ್ಲ ಮಾಡಿದ್ರೆ ಮನೇಲಿ ಒಂದು 3-4 ಕ್ಯಾಪ್ಸಿಕಮಲ್ಲಿ ಒಂದು 15 ಪೀಸ್ ಆಗ್ಬೋದೇನೋ. ಒಂದು 3 ಜನ ಖಾಲಿ ಮಾಡ್ಬೋದು. ಹಂಗೆ ಮತ್ತೆ ತಿನ್ಬೇಕು ಅನಿಸ್ತಾ ಇರುತ್ತೆ. ಮಾಡಿಕೊಡ್ತಾ ಇದ್ರೆ ತಿಂತಾನೆ ಇರ್ತಾರೆ ಎಲ್ಲ. ಸೊ ನೀವು ಕುಕಿಂಗ್ ಎಲ್ಲ ಹಂಗಾರೆ ಇಂಟ್ರೆಸ್ಟ್ ಇದೆ? ಮಾಡ್ತೀರಾ? ಹೌದೌದು, ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬರೋದೇ ನನ್ನ ಕುಕಿಂಗ್ ತಿನ್ನಕ್ಕೆ ಬರ್ತಾರೆ. ನೀನು ಅದು ಮಾಡ್ಕೊಡ್ತೀಯಾ ಅಂದರೆ ಬರ್ತೀನಿ, ಇದು ಮಾಡ್ಕೊಡ್ತೀಯಾ ಅಂದರೆ ಬರ್ತೀನಿ ಅಂತಾರೆ. ಯಾವುದು ತುಂಬ ವೆಜ್ ನಾನ್ ವೆಜ್ ಮಾಡೋದು? ಬೋತ್. ಓಕೆ. ಜಾಸ್ತಿ ಗೊತ್ತಲ್ಲ, ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ ತಿಂತಾರೆ, ಸೊ ನಾನ್ ವೆಜ್ ಜಾಸ್ತಿ. ಸೊ ಇವಾಗ ಕ್ಯಾರೆಟ್ ಹಾಕ್ಕೊತೀನಿ. ಓಕೆ. ಕಲರ್ಫುಲ್ ಆಗಿದೆಲ್ಲ. ಹೌದು, ಕ್ಯಾರೆಟ್. ಒಂದೊಂದು ಫುಲ್ ಕ್ಯಾಪ್ಸಿಕಮ್ನು ಮಾಡಿ ಇದು ಮಾಡೋದು. ಹೌದು, ಕಂಪ್ಲೀಟ್ ಅದು ಕಟ್. ಹೌದೌದು, ಅದು ನೀಟಾಗಿ ಬಾಯ್ಲ್ ಆಗಲ್ಲ. ನೀವು ಹೇಳಿದ್ದು ಈ ಐಡಿಯಾ ಚೆನ್ನಾಗಿದೆ ಆಕ್ಚುಲಿ, ಸೆಪರೇಟ್ ಮಾಡ್ಕೊಂಡು ನೀಟಾಗಿ ಬಾಯ್ಲ್ ಆಗಲ್ಲ ಒಂದು, ಮತ್ತು ಮಕ್ಳಿಗೂ ತಿನ್ನೋಕ್ಕೆ ಇದೆಲ್ಲ ಎಲ್ಲ ಚೆಲ್ಕೊಂತಾರೆ, ಇದು ಮಾಡ್ತಾರೆ. ಸೊ ಇವಾಗ ನೆಕ್ಸ್ಟ್ ಸಾಲ್ಟ್ ಹಾಕ್ಕೋತೀನಿ. ಈಗ ಸ್ಟಫಿಂಗಿಗೆ ಸಾಲ್ಟ್ ಆ್ಯಡ್ ಮಾಡಿರಲ್ವಲ್ಲ, ಸೊ ಇದೆಲ್ಲ ಸಪ್ಪೆ ಆಗಿರುತ್ತೆ. ಲೈಕ್ ಆನಿಯನ್ ಮತ್ತೆ ಇದಕ್ಕೆ. ಹೌದು. ಸೊ ಇದು ಬೇಕಂದ್ರೆ ನಾವು ಚಾಟ್ ಮಸಾಲಾನ ಯೂಸ್ ಮಾಡ್ಕೋಬಹುದು. ಹೌದೌದು, ಯೂಸ್ ಮಾಡ್ಬೋದು. ಈಗ ನ್ಯಾಚುರಲ್ ಅನ್ಸಲ್ಲ ನನಗೆ ಚಾಟ್ ಮಸಾಲ ಎಲ್ಲ ಹಾಕಿದ್ರೆ. ಹೊರಗಡೆ ನಾವು ಚಾಟ್ಸ್ ತಿಂದಾಗ್ಲೂ ಅದೇ ಇರುತ್ತೆ. ಅಲ್ಲಿಗೂ ಇಲ್ಲಿಗೂ ಏನು ಚೇಂಜ್? ಚಾಟ್ ಮಸಾಲ, ಗರಂ ಮಸಾಲ ಬೋತ್ ಆರ್ ಸೇಮ್. ಯಾವ್ದಾದ್ರು ಒಂದು ಹಾಕಿದ್ರು ಸಾಕು. ಲೈಕ್ ನಿಮ್ಗೆ ಹೋಮ್ ಫುಡ್ ಥರ ಫೀಲ್ ಆಗಬೇಕು. ಹೌದು. ಗರಂ ಮಸಾಲ ಮುಗಿತು. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ನಾನು ಅಲ್ಲಿ ಕಲಿಸ್ಕೊಳ್ಳೋದಕ್ಕೂ ಹಾಕ್ಕೊಂಡಿದ್ದೆ ಅಲ್ಲ, ಈಗ ಸ್ವಲ್ಪ ಮಾಡಿದೆ ಮತ್ತೆ ಸ್ಟಫಿಂಗಿಗೆ. ಓಕೆ. ಇವಾಗ ಕೊತ್ತಂಬರಿ ಸೊಪ್ಪು. ಲಾಸ್ಟಲ್ಲಿ ಒಂದು ಟಚ್ ಅಪ್ ಇದೆ, ದಟ್ಸ್ ಲೆಮನ್. ಹ್ಯಾಪಿ ಮೂಮೆಂಟ್ ಬಗ್ಗೆ ನಾವು ಕೇಳ್ಕೊಂಡ್ವಿ. ಸೊ ನಿಮ್ಮ ಮಾಡಲಿಂಗ್ ಬಗ್ಗೆ ನಾನು ಕೇಳ್ಕೊಂಡೆ. ಸೊ ಫೈನಲಿ ನಿಮ್ಮ ಲೈಫಲ್ಲಿ ಈ ಮೂಮೆಂಟ್ ನನಗೆ ಬರಬಾರ್ದಪ್ಪ ಇನ್ನು ಲೈಫಲ್ಲಿ ಯಾವತ್ತು ಅನ್ನೋ ಯಾವುದಾದ್ರೂ ಒಂದು ಮೂಮೆಂಟ್ಸ್ ಯಾವುದು ನಿಮಗೆ, ನೀನು ಬೇಡಪ್ಪ ಈ ವಿಷಯ ನನ್ನ ಲೈಫಲ್ಲಿ ಯಾವತ್ತೂ ಬರಬಾರ್ದು ಅನ್ನೋ ಥರದ್ದು? ಚಿಕ್ಕ ಪುಟ್ಟದ್ದು ತುಂಬ ಇರುತ್ತೆ ಎವ್ರಿ ಡೇ. ಈಗ ಮನೆ ಜವಾಬ್ದಾರಿ, ಸಮ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ, ಅದೆಲ್ಲ ಈಸ್ ಓಕೆ. ಬಿಕಾಸ್ ನನ್ನ ಏಜಲ್ಲಿ ಇರೋರು ಇನ್ನೂ ಇದ್ದಾರೆ, ತುಂಬ ಜನ ಇರ್ಬೋದೇನೋ.
ಇನ್ನೂ ಕಷ್ಟ ಆಗ್ತಾ ಇರ್ಬೋದು, ಐ ಆಮ್ ಅಟ್ಲೀಸ್ಟ್ ಲಕ್ಕಿ ಇದು ಇರೋದ್ರಿಂದ ಅಂತ ನೋಡಿ ಸಮಾಧಾನ ಮಾಡ್ಕೊತೀನಿ ಕೆಲವೊಮ್ಮೆ. ಬಟ್ ಒಂದೇ ಒಂದು ಸಿಚುಯೇಷನ್ ಮಾತ್ರ ನಾನು ಈಗಲೂ ರಿಗ್ರೆಟ್ ಮಾಡ್ತೀನಿ. ನನಗೆ ಹಾಸ್ಟೆಲ್ ಹಾಕಿದ್ರು, 15 ಡೇಸ್ ಆಗಿತ್ತು ನನ್ನ ಮನೆಯಿಂದ ಹಾಸ್ಟೆಲ್ಗೆ ಹೋಗಿ. ಸೊ ಆ 15 ಡೇಸಲ್ಲಿ ಅಪ್ಪ ತೀರ್ಕೊಂಡಿದ್ದು. ನಾನು ಬಂದಾಗ ಲಾಸ್ಟಲ್ಲಿ ಐ ಸಾ ಇಸ್ ಬಾಡಿ ಅಲ್ಲ, ಅದು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ನನಗೆ ಯಾವಾಗಲೂ ಅದು ಬೇಜಾರಾಗುತ್ತೆ. ಆ ಲಾಸ್ಟ್ ಮೂಮೆಂಟಲ್ಲಿ ನಾನು ಅವ್ರ ಜೊತೆ ಇರಬೇಕಿತ್ತು ಆ ದಿನ. ಈಗ ಇವತ್ತು ತೀರೋದ್ರಲ್ಲಿ ನೆನ್ನೆವರೆಗೂ ಜೊತೆಲಿ ಇರ್ತಾ ಇದ್ದಾನೆ. ಆ ಗ್ಯಾಪ್ ಇತ್ತಲ್ಲ, ನಾನು ಯಾವಾಗಲೂ ನಮ್ಮ ಅಪ್ಪ ಅಮ್ಮನ ಬೈಕೋತೀನಿ, ನಾನು ಯಾಕೆ ಹಾಸ್ಟೆಲಿಗೆ ಸೇರಿಸಿದ್ರಿ, ಯಾಕೆ ಸೇರಿಸಿದ್ರಿ. ಸೇರಿ 6 ಮಂತ್ಸ್ ಆಗಿತ್ತು ಅಷ್ಟೇ. ನಾನು ಅಟ್ಲೀಸ್ಟ್ ಕೊನೆ ಮೂಮೆಂಟ್ ನಂಗೆ ಮೆಮೊರೀಸ್ ಇರ್ತಿತ್ತಲ್ವಾ ಅಂತ. ಅದು 6 ಮಂತ್ಸ್ ಮುಂಚೆನೂ ಹಾಸ್ಟೆಲಲ್ಲಿದ್ದೆ, ಅಲ್ಲೂ ನಾನು ಇರೋಕ್ಕಾಗಲಿಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಮತ್ತು ಇಲ್ಲೂ ಹಂಗೆ ಆಯ್ತಲ್ಲ, ಅದೊಂದು ಸಿಚುಯೇಷನ್ ನಂಗೆ ಯಾವಾಗಲೂ ಬೇಜಾರಾಗುತ್ತೆ. ಆ್ಯಂಡ್ ನಂದು ಅವ್ರದ್ದು ಜೊತೆಲಿರೋ ಫೋಟೋಸ್ ಯಾವುದೂ ಇಲ್ಲ. ನನ್ನ ಫ್ರೆಂಡ್ಸ್ ಯಾರಾದರೂ ನನ್ನ ಬರ್ಡೇ ಗಿಫ್ಟ್ ಕೊಡ್ತಾರೆ ಅದೆಲ್ಲ ಅಂದರೆ ನಂದು ಅಪ್ಪಂದು ಅಮ್ಮಂದು ಜೊತೆಲಿ ಫೋಟೋಸ್ ಹಾಕಿ ಆ ಥರ ಎಲ್ಲ ಗಿಫ್ಟ್ ಕೊಡೋದು ಹಾಗೆಲ್ಲ ಮಾಡ್ತಾರೆ. ಇಲ್ಲ, ಆಲ್ಬಮಲ್ಲಿ ಚಿಕ್ಕ ವಯಸ್ಸಿದೆ ನನಗೆ. ನಾನು ಹಿಂಗೆ ಬೆಳೆದಿದ್ದಾಗ ನಮ್ಮ ಅಪ್ಪಂಗೆ ಎಷ್ಟು ಹೈಟ್ ಬರ್ತೀನಿ, ಅದು ಫೋಟೋಸ್ ಎಲ್ಲ ಅದು ಚೆನ್ನಾಗಿರುತ್ತಲ್ಲ, ಅವ್ರ ಹೈಟಲ್ಲಿ ನಿಂತ್ಕೊಳ್ಳೋದು ಅದೆಲ್ಲ. ಹೌದೌದು, ಆ ಫೋಟೋಸ್ ಎಲ್ಲ ಬೇಕಿತ್ತು ನನಗೆ. ಸೊ ಲಾಸ್ಟ್ಗೆ ನನ್ನ ಫ್ರೆಂಡ್ ಕರೆದು ಟ್ಯಾಟೂ ಮಾಡಿಕೊಟ್ರು. ಇದು ನಮ್ಮ ಅಕ್ಕನ ಜೊತೆ ಇದ್ದಿದ್ದು ಫೋಟೋ, ಇದು ನಮ್ಮ ಅಪ್ಪನ ಸಿಂಗಲ್ ಫೋಟೋ, ಎರಡು ಮರ್ಜ್ ಮಾಡಿ ಅಂದರೆ ಜೊತೆಲಿ ನಾನು ಅವ್ರ ತೋಳ ಮೇಲೆ ಮಲಗಿರೋ ಥರ ಕ್ರಿಯೇಟ್ ಮಾಡಿರೋದು ನಾನು. ಹೌದು ಹೌದು ಹೌದು, ಅವ್ರದ್ದೇ ಇದು ಫೋಟೋ. ಇದು ನಾನು ನಮ್ಮ ಅಕ್ಕನ ತೋಳ ಮೇಲೆ ಮಲಗಿರೋದು, ಬಟ್ ಅವ್ರು ಇವ್ರ ತೋಳ ಮೇಲೆ ಮಲಗಿರೋ ಥರ ಕ್ರಿಯೇಟ್ ಮಾಡಿ ಟ್ಯಾಟೂ ಹಾಕಿದ್ರು. ಹೌದು ಹೌದು, ತುಂಬ ಎವ್ರಿ ಡೇ. ಸೊ ಇವಾಗ ಇದು ರೆಡಿ ಆಗಿದೆ, ಕ್ಯಾಪ್ಸಿಕಮ್ ಚಾಟ್ ರೆಡಿ ಇದೆ. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಂಗೆ ಹೇಳಿ ಆಯ್ತಾ. ಸೊ ನೋಡೋದಲ್ಲ ವೀಕ್ಷಕರೇ, ಕವನ ಅವರು ನಮಗೋಸ್ಕರ ಕ್ಯಾಪ್ಸಿಕಮ್ ಚಾಟ್ ಮಾಡಿದ್ದಾರೆ. ನೋಡೋಕ್ಕಂತೂ ತುಂಬ ಕಲರ್ಫುಲ್ ಆಗಿದೆ, ಟೇಸ್ಟು ಹಾಗೆ ಇರುತ್ತೆ ಅಂತ ನೋಡೋದೇ ಗೊತ್ತಾಗ್ತದೆ. ಸೊ ಇನ್ಯಾಕೆ ತಡ ಮಾಡೋದು, ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ನೋಡೋದಲ್ಲ ವೀಕ್ಷಕರೇ, ಕವನ ಅವ್ರು ಇವತ್ತು ನಮಗೋಸ್ಕರ ಕ್ಯಾಪ್ಸಿಕಮ್ ಚಾಟ್ ಮಾಡಿಕೊಟ್ಟಿದ್ದಾರೆ. ಸೊ ತಿನ್ನಕ್ಕೆ ನಾನಂತೂ ರೆಡಿ ಇದ್ದೀನಿ. ಸೊ ಟೇಸ್ಟ್ ಮಾಡೋಣಲ್ಲ. ಟೇಸ್ಟ್ ಮಾಡ್ತೀನಿ, ವೆರಿ ಕ್ರಿಸ್ಪಿ. ಆ ಸ್ಟಫಿಂಗ್ ಎಲ್ಲ ಸಕ್ಕತ್ತಾಗಿ ಬಂದಿದೆ. ಸೀರಿಯಸ್ಲಿ ಬಾಯಿ ತುಂಬ ತಿಂತಾ ಇದ್ದೀನಲ್ಲ, ಅದು ಹೇಳೋಕ್ಕಾಗ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂದಿದೆ, ವೆರಿ ಕ್ರಿಸ್ಪಿ. ಸೊ ನೀವು ಸ್ಟಫಿಂಗ್ ಮಾಡಿದಿರಲ್ಲ, ಆನಿಯನ್ನು ಮತ್ತು ಕ್ಯಾರೆಟು, ಇದು ಮೇಲೆ ಕೊತ್ತಂಬರಿ ಸೊಪ್ಪು, ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ಟೇಸ್ಟ್ ಮಾತ್ರ ಅಷ್ಟೇ ಸಕ್ಕತ್ತಾಗಿ ಬಂದಿದೆ, ವೆರಿ ಟೇಸ್ಟಿ. ಈವ್ನಿಂಗ್ ಕಾಫಿ ಜೊತೆಗೆ ಏನಾದರೂ ಇದಿಷ್ಟು ಸಾಕಾಗಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ. ಸೊ ಇವತ್ತು ನಮಗೋಸ್ಕರ ಈ ಸ್ಪೆಷಲ್ ಡಿಶಸ್ನ ಮಾಡಿಕೊಟ್ಟಿದ್ದಕ್ಕೆ ನಿಮಗೋಸ್ಕರ ನಮ್ಮ BR ಕಿಚನ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು, ವೆಲ್ಕಮ್. ಸೊ ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಚಾಟ್. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ಕಾಫಿ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ನೀವು BR ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಿಮ್ಮ ಲಾಲಿತ್ಯ, ನಮಸ್ಕಾರ.